ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ದರ್ಶನ್ ಮೈಸೂರಿಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನಲ್ಲಿರಲಿಕ್ಕೆ ಮತ್ತೆ ಕೋರ್ಟ್ ಅನುಮತಿ ಕೊಟ್ಟಿದೆ. 10ನೇ ತಾರೀಕು ತನಕ ನೀವು ಇರಬಹುದು ಅಂತ ಹೇಳಿದೆ ಕೋರ್ಟ್. ಫೆಬ್ರವರಿ 10ರವರೆಗೆ ಜಾಮೀನು ಬಳಿಕ 3ನೇ ಬಾರಿ ಅನುಮತಿ ಪಡೆದಿದ್ದಾರೆ ದರ್ಶನ್. ಸಂಕ್ರಾಂತಿನೂ ಕೂಡ ಅವರು ಅಲ್ಲೇ ಮಾಡಿದರು. ವೈದ್ಯರ ಸಮಾಲೋಚನೆ, ಫಾರ್ಮ್ ಹೌಸ್, ತಾಯಿಯ ಭೇಟಿ, ಹೀಗೆ ಹಲವಾರು ವಿಷಯಗಳು. ಈ 3 ಕಾರಣಕ್ಕೆ 57ನೇ CCH ಕೋರ್ಟ್ ಅನುಮತಿ ಕೊಟ್ಟಿದೆ, ನೀವು 10ನೇ ತಾರೀಕು ತನಕ ಅಲ್ಲಿರಬಹುದು ಅಂತ. ನೋಡಿ, ಇದು ಸಂಗತಿ. ಪ್ರತಿಯೊಂದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದೇನೆ ಮಾಡಬೇಕು. 3 ಕಾರಣಕ್ಕೆ ಅನುಮತಿ ಕೊಟ್ಟಿದೆ. ಒಂದು, ತೋಟ ಇದೆ, ತಾಯಿ ಇದ್ದಾರೆ, ಮನೆ ಇದೆ. ಇದೆಲ್ಲ ಕಾರಣಕ್ಕೋಸ್ಕರ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಫೆಬ್ರವರಿ 10ರವರೆಗೆ ಅವರು ಮೈಸೂರಿನಲ್ಲಿ ಇರಬಹುದು.